ಕರ್ನಾಟಕಕ್ಕೆ ಭೀಕರ ಬರಗಾಲದ ಕರಾಳ ಮುನ್ಸೂಚನೆ ಸಿಕ್ಕಿದೆಯಾ? ಕೆಆರ್ಎಸ್ ಕಬಿನಿ ಜಲಾಶಯಗಳ ನೀರಿನ ಮಟ್ಟ ಕುಸಿತಗೊಂಡಿದೆ. ಕಬಿನಿ ಜಲಾಶಯದಿಂದ ನೀರಿನ ಹೊರಹರಿವು ಸಂಪೂರ್ಣ ಸ್ಥಗಿತವಾಗಿದೆ. ಎಸ್ಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಬೆಂಗಳೂರಿಗರಿಗೆ ಸದ್ಯ ಕೆಆರ್ಎಸ್ನಿಂದ ಮಾತ್ರ ನೀರು ಪೂರೈಕೆ ಆಗ್ತಾ ಇದೆ. ಕರ್ನಾಟಕಕ್ಕೆ ಭೀಕರ ಬರಗಾಲದ ಕರಾಳ ಮುನ್ಸೂಚನೆ ಸಿಗ್ತಿದೆಯಾ? ಕೆಆರ್ಎಸ್ ಕಬಿನಿ ಜಲಾಶಯಗಳ ನೀರಿನ ಮಟ್ಟ ಕುಸಿತ ಆಗಿದೆ. ನೋಡಿ, ಕಬಿನಿ ಜಲಾಶಯದಿಂದ ನೀರಿನ ಹೊರಹರಿವು ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಬೆಂಗಳೂರಿಗೆ ಸದ್ಯ ಕೆಆರ್ಎಸ್ನಿಂದ ಮಾತ್ರ ನೀರು ಪೂರೈಕೆ ಆಗ್ತಾ ಇದೆ. ಜಲಮಂಡಳಿಯಿಂದ ನೀರನ್ನ ಮಿತವಾಗಿ ಬಳಸುವಂತೆ ಮನವಿ ಕೂಡ ಮಾಡಲಾಗಿದೆ ಎಲ್ಲ ಬೆಂಗಳೂರಿನ ಜನರಿಗೆ. ಹಾಗಾಗಿ ಭದ್ರಾ ನದಿ ನೀರಿನ ಮಟ್ಟ ಸಹ ಮತ್ತೊಂದು ಕಡೆ ಕುಸಿತ ಆಗಿದೆ. ಮಳೆಯ ಕೊರತೆಯಿಂದ ಮತ್ತೊಂದು ಕಡೆ ರೈತರಲ್ಲಿ ಬಹಳ ಆತಂಕ ಹೆಚ್ಚಳ ಆಗಿದೆ. ನೋಡಿ, ಈ ವರ್ಷ ಮುಂಗಾರು ಕೈಕೊಟ್ಟಂತಹ ಹಿನ್ನೆಲೆಯಲ್ಲಿ ಇಡೀ ಕರ್ನಾಟಕ ಜಲಕ್ಷಾಮದ ಸುಳಿಗೆ ಸಿಲುಕುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ರಾಜ್ಯದ ಜೀವನಾಡಿಗಳಾದ ಕಾವೇರಿ, ಕೃಷ್ಣ, ಭದ್ರಾ ನದಿಗಳ ಒಡಲು ಸಂಪೂರ್ಣ ಖಾಲಿ ಆಗ್ತಾ ಇದೆ, ಬತ್ತಿ ಹೋಗ್ತಾ ಇದೆ. ಕೆಆರ್ಎಸ್, ಕಬಿನಿ, ಭದ್ರಾ ಜಲಾಶಯಗಳಲ್ಲಿ ನೀರಿನ ಮಟ್ಟ ಪಾತಾಳ ಕುಸಿದಿದೆ. ಮಲೆನಾಡಲ್ಲೂ ಕೂಡ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ. ಇತಿಹಾಸದಲ್ಲೇ 3ನೇ ಬಾರಿಗೆ ಕಬಿನಿ ಜಲಾಶಯದ ನೀರು ತಳಹಂತಕ್ಕೆ ಬಂದಿರುವಂಥದ್ದು. ನೋಡಿ, ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳ ಒಟ್ಟು ನೀರಿನ ಮಟ್ಟ ಇತಿಹಾಸದಲ್ಲೇ ಅತ್ಯಂತ ಈ ಸಲ ಕಡಿಮೆ ಮಟ್ಟಕ್ಕೆ ಕುಸಿತಿರುವಂಥದ್ದು. ಕಬಿನಿ ಜಲಾಶಯದಿಂದ ನೀರಿನ ಹೊರಹರಿವು ಸದ್ಯ ಸ್ಥಗಿತವಾಗಿದೆ, ಸ್ಟಾಪ್ ಮಾಡಲಾಗಿದೆ. ಪ್ರಸ್ತುತ ಬೆಂಗಳೂರಿಗೆ ಅಗತ್ಯವಿರುವ ನೀರನ್ನ ಕೇವಲ ಕೆಆರ್ಎಸ್ನಿಂದ ಪೂರೈಸಲಾಗ್ತಾ ಇದೆ. ಜಲಮಂಡಳಿ ನೀರನ್ನ ಲಭ್ಯತೆಯನ್ನ ಗಮನದಲ್ಲಿಟ್ಕೊಂಡು ಎಚ್ಚರಿಕೆಯಿಂದ ಬಳಕೆ ಮಾಡಿ, ಪೋಲ್ ಮಾಡಬೇಡಿ ನೀರನ್ನ ಅಂತ ಮನವಿ ಮಾಡಿಕೊಂಡಿದೆ. ಮತ್ತೊಂದು ಕಡೆಗೆ ಮಲೆನಾಡು ಪ್ರದೇಶದಲ್ಲಿ ವಾಡಿಕೆಗಿಂತ ಸಾಕಷ್ಟು ಕಡಿಮೆ ಮಳೆಯಾಗಿದೆ. ಸೊ ನಾವು ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಹೆಚ್ಚಾಗಿ ಮಳೆಯಾಗೋದೇ ಮಲೆನಾಡು ಕಡೆ. ಸೊ ಹಾಗಾಗಿ ಮಲೆನಾಡು ಕಡೆಗೂ ಈಗ ವಾಡಿಕೆಗಿಂತ ಬಹಳ ಕಡಿಮೆ ಮಳೆ ಆಗಿರುವಂಥದ್ದು. ಇನ್ನು ಭದ್ರಾ ನದಿಯ ನೀರಿನ ಮಟ್ಟ ತಳಹಂತ ತಲುಪಿದೆ. ನದಿ ತುಂಬಿದ ಜನರಿಗೆ ಮಾತ್ರವಲ್ಲ, ಮೂಕ ಪ್ರಾಣಿಗಳಿಗೂ ಕೂಡ ಕುಡಿಯೋಕೆ ನೀರಿಲ್ಲದಂತಾಗಿದೆ. ಹಾಗಾಗಿ ಜಾನುವಾರುಗಳಿಗೆ ಮೇವು ಮತ್ತೆ ನೀರು ಸಿಗದೆ ಹೈನುಗಾರರ ಕಣ್ಣಲ್ಲಿ ಸದ್ಯ, ಹೈನುಗಾರರು ಅಂದ್ರೆ ಈ ಪ್ರಾಣಿಗಳನ್ನ ಇಟ್ಕೊಂಡು ಜೀವನ ಮಾಡ್ತಿರ್ತಾರಲ್ಲ, ಅವರೆಲ್ಲರೂ ಕೂಡ ಕಣ್ಣಲ್ಲಿ ಕಣ್ಣೀರು ಬರುವಂತಹ ಪರಿಸ್ಥಿತಿ ಸದ್ಯ ತುಂಬಿರುವಂಥದ್ದು. ತುಮಕೂರು ಸೇರಿದಂತೆ ಇತರ ಒಳನಾಡು ಜಿಲ್ಲೆಗಳಲ್ಲಿಯೂ ಕೂಡ ಮಳೆಯ ಅಭಾವ ಶುರುವಾಗಿದೆ. ಅಡಿಕೆ, ತೆಂಗಿನ ಮರಗಳು ಒಣಗ್ತಾ ಇದೆ. ರೈತರು ಆತಂಕದಲ್ಲಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಕರ್ನಾಟಕಕ್ಕೆ ಈ ವರ್ಷ ಭೀಕರ ಬರಗಾಲದ ಕರಾಳ ಮುನ್ಸೂಚನೆ ಸಿಕ್ಕುವಂತಾಗಿದೆ. ಗಮನಿಸ್ತಾ ಇದ್ದೀವಿ, ಮೇ ಎಂಡಲ್ಲಿ ಯಾವಾಗಲೂ ಕೂಡ ಮಳೆ ಶುರುವಾಗ್ತಾ ಇತ್ತು. ಜೂನಲ್ಲಿ, ಅದು ಕೂಡ ಎಸ್ಪೆಷಲಿ ಜೂನಲ್ಲಿ ಮಳೆ ನಿಲ್ತಾನೆ ಇರಲಿಲ್ಲ. ಸೊ ಈ ರೀತಿ ಸುರಿತಾ ಇದ್ದಂತಹ ಮಳೆ ನಾವು ಬೆಂಗಳೂರಲ್ಲೇ ಗಮನಿಸ್ತಾ ಇದ್ದೀವಿ, ಮಳೆ ಆಗ್ತಾ ಇಲ್ಲ. ಇಲ್ಲಿ ಮಲೆನಾಡಲ್ಲಿ ಯಥೇಚ್ಛವಾಗಿ ಮಳೆ ಒಂದ್ಸಲ ಹಿಡ್ಕೊಂಡ್ರೆ ಬಿಡ್ತಾನೆ ಇರಲ್ಲ. ಆ ನಿಟ್ಟಿನಲ್ಲಿ ಮಳೆ ಶುರುವಾಗುತ್ತೆ. ಆದರೆ ಮಲೆನಾಡಲ್ಲೂ ಕೂಡ ಮಳೆ ಇಲ್ಲ. ಜೊತೆಗೆ ಇಲ್ಲಿ ಕರ್ನಾಟಕದ ಯಾವ ಪ್ರದೇಶದಲ್ಲೂ ಕೂಡ ಮಳೆ ಬರೆಯೋದನ್ನು ನಾವು ಗಮನಿಸ್ತಾ ಇಲ್ಲ. ಹಾಗೆ ಕರ್ನಾಟಕದ 3 ಜಲಾಶಯ ನೀರಿನ ಮಟ್ಟ ಬಹಳ ಕೆಳ ಹಂತಕ್ಕೆ ಹೋಗಿದೆ. ಕುಡಿಯೋ ನೀರು, ಸದ್ಯಕ್ಕೆ ನಮಗೆ ಬೇಕಾಗಿರೋದು ಕುಡಿಯೋ ನೀರು ಕೂಡ ತಳಮಟ್ಟಕ್ಕೆ ಹೋಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮಳೆ ಬಂದಿಲ್ಲ ಅಂದರೆ ಜನಜೀವನಕ್ಕೆ ಬಹಳ ಕಷ್ಟ. ನಾಟ್ ಓನ್ಲಿ ಜನಜೀವನ, ಮೂಕ ಪ್ರಾಣಿಗಳು ಕುಡಿಯೋಕೆ ನೀರಿಲ್ಲದೆ ಅಲ್ದಾಡ್ಬೇಕಾಗುತ್ತೆ. ಜೊತೆಗೆ ಅಡಿಕೆ, ತೆಂಗು ಕೆಲ ಯಥೇಚ್ಛವಾಗಿ ನೀರು ಬೇಕು. ರೈತರಿಗೆ ಕೃಷಿ ಮಾಡೋದಕ್ಕೆ ನೀರು ಬೇಕು. ಸೊ ನೀರಿಲ್ಲ ಅಂತ ಅಂದರೆ ನೋಡಿ, ಒಂದಷ್ಟು ಈ ಎಸ್ಪೆಷಲಿ ಈ ಏನಂತಾರೆ ಬಯಲ್ಸೀಮೆ ಆ ಕಡೆ ಎಲ್ಲ ಮಳೆಯನ್ನೇ ನಂಬ್ಕೊಂಡು ಉಳುಮೆ ಮಾಡ್ತಾರೆ ರೈತರು. ಆ ಮಳೆ ಬಂದಾಗ ಬೆಳೆದಂತಹ ಬೆಳೆಯೇ ಅವರಿಗೆ ಗತಿ. ಸೊ ಈಗ ಮಳೆ ಕೂಡ ಬಂದಿಲ್ಲ ಅಂತಂದ್ರೆ ಅವ್ರೇನ್ ಮಾಡಬೇಕು? ಸೊ ಬಯಲ್ಸೀಮೆಯವ್ರು ಏನ್ ಮಾಡಬೇಕು? ಸೊ ಇದು ಬಹಳ ದೊಡ್ಡ ಪ್ರಶ್ನೆ. ಹಾಗಾಗಿ ಮಳೆ ಸರಗವಾಗಿ ಬರಬೇಕು. ಬಂದಿಲ್ಲ ಅಂತಂದ್ರೆ ಇದೇ ತರದ ಸೂಚನೆ ನಮಗೆ ಸಿಗುವಂಥದ್ದು. ಕುಡಿಯೋಕೆ ನೀರು ಸಿಗಲ್ಲ, ಮೂಕ ಪ್ರಾಣಿಗಳಿಗೆ ಸಿಗಲ್ಲ, ಜೊತೆಗೆ ಕೃಷಿಗೆ ಯಾವುದಕ್ಕೂ ಕೂಡ ನೀರು ಸಿಗೋದೇ ಇಲ್ಲ. ಸೊ ಎಲ್ಲರೂ ಕೂಡ ಪರದಾಡುವಂತಹ ಪರಿಸ್ಥಿತಿ. ಸದ್ಯ ಬರಗಾಲದ ಮುನ್ಸೂಚನೆ ಕರ್ನಾಟಕದ ಮೇಲೆ ಬಿದ್ದಿದ್ಯಾ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ.